ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ಪ್ರೈಮ್ ನ್ಯೂಸ್. ನಾನು ಶಶಿಧರ್. 3 ಘಟನೆಗಳು. ಒಂದು, ದುಬೈನಲ್ಲಿ ಈಗ ಕೆಲವು ದಿನಗಳ ಹಿಂದೆ ಹಿಂದೂ ದೇವಾಲಯವೊಂದರ ಉದ್ಘಾಟನೆ ಆಯಿತು. ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಕಟ್ಟಿದ ದೇವಾಲಯ. ಪ್ರಾಯಶಃ ಈಗ ಕೆಲವೇ ವರ್ಷಗಳ ಹಿಂದೆ ಕೊಲ್ಲಿ ರಾಷ್ಟ್ರದಲ್ಲಿ ಒಂದು ಹಿಂದೂ ದೇವಸ್ಥಾನದ ಉದ್ಘಾಟನೆ ಆಗತ್ತೆ ಅನ್ನೋದು ಊಹಿಸುವುದಕ್ಕೂ ಸಾಧ್ಯ ಇಲ್ಲ. ಇವನ್ ಸೌದಿ ಅರೇಬಿಯಾದಲ್ಲಿ ಇಸ್ಲಾಂನ ಮೂಲ ಸ್ಥಾನ ಅದು. ಮಕ್ಕಾ ಮತ್ತು ಮದೀನಾ ಇದೆ. ಸೊ ಅಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇರುವುದಿದೆಯಲ್ಲ, ಅದು ಬಹಳಷ್ಟು ಜನರಿಗೆ ಆಶ್ಚರ್ಯಕರವಾದದ್ದು. ಅಲ್ಲಿ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಇವನ್ ರಾಮಾಯಣ ಮತ್ತು ಮಹಾಭಾರತವನ್ನು ಕಲಿಸಲಾಗ್ತಾ ಇದೆ. ಅದರಂತೆ ವಿದ್ಯಾರ್ಥಿಗಳಿಗೆ ಯೋಗವನ್ನು ಕಲಿಸಲಾಗ್ತಾ ಇದೆ, ಶೋಕವನ್ನು ಕಲಿಸಲಾಗ್ತಾ ಇದೆ. ಇದು ಘಟನೆ 1. ಘಟನೆ 2, ಅದು ಜ್ಞಾನವಾಪಿ ಮಸೀದಿ ಏನಿದೆ, ಆ ಮಸೀದಿಯ ಶಿವಲಿಂಗಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಅದರ ಮ್ಯಾಪಿಂಗ್ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹಿಂದೂಗಳು ಹಾಕಿದ ಅರ್ಜಿಯನ್ನು ನ್ಯಾಯಾಲಯ ತಿರಸ್ಕರಿಸಿದೆ. ಘಟನೆ 3, ಅದು ಗುರ್ಗಾಂವ್ನ ಸಮೀಪ ಬೋರಾ ಮಿಲನ್ ಅನ್ನುವ ಹಳ್ಳಿಯಲ್ಲಿ ನಡೆದದ್ದು. ರಾತ್ರಿ ಸುಮಾರು 200ಕ್ಕೂ ಹೆಚ್ಚು ಜನ ಮಸೀದಿಯೊಂದಕ್ಕೆ ನುಗ್ಗಿ ಅಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದವರ ಮೇಲೆ ಹಲ್ಲೆ ನಡೆಸುವ ಯತ್ನ ಮಾಡಿದರು. ಹಾಗೆಯೇ ಅಲ್ಲಿರುವ ಕುಟುಂಬಗಳನ್ನು ಹೊರಗೆ ಹಾಕುವ ಯತ್ನ ಮಾಡಿದರು. ಈ ಬಗ್ಗೆ ಎಫ್.ಐ.ಆರ್ ಕೂಡ ಲಾಜ್ ಆಯಿತು. ಆದರೆ ಕೊನೆಗೆ ರಾತ್ರಿ ಆ ಊರಿನ 2 ಕೋಮಿನ ಜನ ಸಭೆ ಸೇರಿ ಇದನ್ನು ಇಲ್ಲಿ ಮುಗಿಸ್ಬಿಡೋಣ, ಸಾಕು, ಇನ್ನು ಚೆನ್ನಾಗಿ ಬದುಕೋಣ ಅನ್ನುವ ತೀರ್ಮಾನಕ್ಕೆ ಬಂದರು. ಈ 3 ಘಟನೆಗಳನ್ನು ಇಟ್ಟುಕೊಂಡು ನೋಡಬೇಕು. ಒಂದು, ಕೊಲ್ಲಿ ರಾಷ್ಟ್ರಗಳು ಇವತ್ತು ತಮ್ಮ ಸಮಾಜವನ್ನು ಮುಕ್ತಗೊಳಿಸುವ ಕೆಲಸವನ್ನು ಮಾಡ್ತಾ ಇವೆ. ಪರಧರ್ಮ ಸಹಿಷ್ಣುತೆ ಕೊಲ್ಲಿ ರಾಷ್ಟ್ರಗಳಲ್ಲಿ ನಮಗೆ ಕಾಣ್ತಾ ಇದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಭಾರತೀಯರಿದ್ದಾರೆ. ಪಾಕಿಸ್ತಾನಿಯರಿಗೆ ಇರುವ ಗೌರವಕ್ಕಿಂತ ಭಾರತೀಯರಿಗೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಹೆಚ್ಚಿನ ಗೌರವ ಇದೆ. ಅವರು ಅಲ್ಲಿ ಕೆಲಸ ಮಾಡಿ ಇಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ತಿದ್ದಾರೆ. ಆದರೆ ಇಲ್ಲೇನಾಗ್ತಾ ಇದೆ, ಇಲ್ಲಿ ಮಸೀದಿಯ ಮೇಲೆ ನಡೆದ ಹಲ್ಲೆ ಏನಿದೆ ನಿನ್ನೆ, ಅದಕ್ಕೆ ಹೆಚ್ಚಿನ ವ್ಯಾಪಕ ಪ್ರಚಾರ ಸಿಕ್ಕಿಲ್ಲ. ಮತ್ತೆ ನಾನು ಮಾಧ್ಯಮದ ಬಗ್ಗೆ ಮಾತನಾಡಬೇಕು, ಗೋಧಿ ಮೀಡಿಯಾ ಬಿಟ್ಟು ಹಾಕ್ಬಿಟ್ಟಿಲ್ಲ. ಇಂಥ ವಾತಾವರಣ ಯಾಕೆ ಸೃಷ್ಟಿಯಾಗುತ್ತೆ? ಸರ್ವಧರ್ಮ ಸಮಭಾವ ಅನ್ನುವುದರ ಒಂದಿಗೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಮೂಲ ತತ್ವವನ್ನು ಹೊಂದಿರುವಂಥ ಹಿಂದೂ ಧರ್ಮದ ಅನುಯಾಯಿಗಳಿರುವಂಥ ಪ್ರದೇಶದಲ್ಲಿ ಇನ್ನೊಂದು ಪೂಜಾ ಸ್ಥಾನದ ಮೇಲೆ ಯಾಕೆ ದಾಳಿ ನಡೆಯುತ್ತೆ? ಹಾಗೆಯೇ ಈ ದೇಶದಲ್ಲಿ ಇತಿಹಾಸ ಗೊತ್ತಿದ್ದವರಿಗೆಲ್ಲ ಗೊತ್ತಿರುತ್ತೆ, ಈ ದೇಶ ಹಲವಾರು ಧರ್ಮಗಳಿಗೆ ಅದು ಆಶ್ರಯಾಗಿ ನಿಂತಹ ದೇಶ ಇದು. ಹಲವು ಧರ್ಮಗಳು ಇಲ್ಲಿ ಬಂದಿವೆ. ಹಾಗೆಯೇ ಒಂದು ದೈವ ಪೂಜಾ ಸ್ಥಾನವನ್ನು ಇನ್ನೊಂದಾಗಿ ಬದಲಿಸುವ ಒಂದು ಪರಂಪರೆ ಇದೆ. ನೀವು ಯಾವುದೋ ಮಸೀದಿಯ ಕೆಳಗೆ ದೇವಸ್ಥಾನವನ್ನು ನೋಡಬಹುದು, ದೇವಸ್ಥಾನದ ಕೆಳಗಡೆ ನೀವು ಜೈನ ಬಸದಿಗಳನ್ನು ನೋಡಬಹುದು. ಅಂದರೆ ಒಂದು ಈ ಧರ್ಮದ ಸಂಘರ್ಷ ಈ ನೆಲದಲ್ಲಿ ನಡೀತಾ ಬರುತ್ತೆ. ಆದರೆ ಇವತ್ತು ನೀವು ಕುಳಿತು ಯಾವತ್ತೋ ಕಾಲಘಟ್ಟದಲ್ಲಿ ನಡೆದ ಇತಿಹಾಸವನ್ನು ಬದಲಿಸುವುದಕ್ಕೆ ಹೊರಟಿದ್ದೀರಿ. ಕೊಲ್ಲಿ ರಾಷ್ಟ್ರಗಳು ಅಷ್ಟು ಧರ್ಮ ಸಹಿಷ್ಣುತೆಯನ್ನು, ಧರ್ಮ ನಿರಪೇಕ್ಷತೆಯನ್ನು ಒಪ್ಪಿಕೊಳ್ಳುವ ಕಾಲಘಟ್ಟದಲ್ಲಿ ನಾವು ಇತಿಹಾಸದಲ್ಲಿ ಹಿಮ್ಮುಖ ನಡಿಗೆಯನ್ನು ಪ್ರಾರಂಭಿಸಿದ್ದೇವೆ. ಯಾಕೆ ಇದು ಪ್ರಾರಂಭ ಆಯಿತು? 2014ರ ನಂತರ
ಇಂತಹ ಘಟನೆಗಳು ಯಾಕೆ ಹೆಚ್ಚೆಚ್ಚಾಗಿ ನಡೀತಾ ಇದೆ? ಇದಕ್ಕೆ ನೀವು ಹಲವು ಬಿಜೆಪಿ ನಾಯಕರುಗಳ ಹೇಳಿಕೆಗಳನ್ನು ಗಮನಿಸ್ತಾ ಬರ್ತೀವಿ. ನಾಯಕರುಗಳಿಗೆ ಹೇಳಿಕೆ ನೀಡುವುದು ಬಹಳ ಸುಲಭವಾದ್ದು ರಾಜಕೀಯ ಕಾರಣಕ್ಕಾಗಿ. ಆದರೆ ಅದು ಬೀರುವ ಪರಿಣಾಮ ಇರುತ್ತಲ್ಲ, ಅದು ಸಾಮಾನ್ಯ ಜನರ ಮನಸ್ಸಿನ ಒಳಗಡೆ ಹೋಗಿ ಈ ಕೆಲಸವನ್ನು 2014 ನಂತರ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರಲಾಗ್ತಾ ಇದೆ. ಅದೇ ಕೇಂದ್ರ ಸಚಿವರಾಗಿರುವ ಅನುರಾಗ್ ಠಾಕೂರ್ ಅವರ ಹೇಳಿಕೆಯನ್ನು ಗಮನಿಸಿ. ಮಾರೋ ಸಾಲಂಕೋ, ಮಾರೋ ಮಾರೋ ಅಂತ ವೇದಿಕೆಯಲ್ಲಿ ಕರೆ ನೀಡಿದರು. ಹಾಗೆ ಧರ್ಮ ಸಂಸತ್ತಿನ ಹಲವಾರು ಸ್ವಾಮಿಗಳು ಮುಸ್ಲಿಮರನ್ನು ಬಹಿಷ್ಕರಿಸಬೇಕು ಅಂತ ಕರೆ ನೀಡಿದರು. ಈ ದೇಶದ ಎಲ್ಲ ಸಮಸ್ಯೆಗಳಿಗೆ ಮುಸ್ಲಿಮರೇ ಕಾರಣ ಅನ್ನುವ ತೀರ್ಮಾನವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದರು. ಮುಸ್ಲಿಮರನ್ನು ಟಾರ್ಗೆಟ್ ಮಾಡಲಾಯಿತು. ಕರ್ನಾಟಕದಲ್ಲೇ ನೀವು ಗಮನಿಸ್ತಾ ಬನ್ನಿ. ಹಿಜಾಬ್ ಘಟನೆ ನಂತರ ವ್ಯಾಪಾರ ಬಹಿಷ್ಕಾರ, ಅಜಾನ್ ಸಮಸ್ಯೆ ಒಂದಾದ ಮೇಲೆ ನಂತರ ಸಮವಸ್ತ್ರ, ಒಂದೊಂದೇ ಸಮಸ್ಯೆಯನ್ನು ಎತ್ತ ಜನರ ಮನಸ್ಸಿನಲ್ಲಿ ಈ ಕೋಮು ಭಾವನೆಯನ್ನು ತುಂಬಲಾಯಿತು. ಸಾಮಾನ್ಯ ಜನ ಮುಗಿದರು, ಸಾಮಾನ್ಯ ಜನ ಧಾರ್ಮಿಕರು, ಸಾಮಾನ್ಯ ಜನ ನಂಬಿಕೆಯ ಮೇಲೆ ಬದುಕುವಂಥವರು. ಅವರಿಗೆ ಇದರ ಬಗ್ಗೆ ಯೋಚನೆ ಮಾಡುವಷ್ಟು ಬೌದ್ಧಿಕತೆ ಇರಲ್ಲ. ಅವರು ಎಲ್ಲ ಸಮಸ್ಯೆಗಳಿಗೂ ಕೂಡ ಮುಸ್ಲಿಮರೇ ಕಾರಣ ಅನ್ನುವ ಮೈಂಡ್ ಸೆಟ್ ಇದೆಯಲ್ಲ ಅವರಿಗೆ. ಈ ಕೇಸರಿ ಶಾಲು ಹಾಕಿಕೊಂಡು ಪಥಸಂಚಲನ ಮಾಡುವ ಜನರಿಗೆ ಅವರಲ್ಲಿ ಹಾಗೆ ತುಂಬಲಾಯಿತು. ಅದನ್ನು ಮಾಡಿದ್ದು ರಾಜಕೀಯ ಕಾರಣಕ್ಕಾಗಿ, ಬಹುಸಂಖ್ಯಾತ ರಾಜಕಾರಣಕ್ಕಾಗಿ. ಅದು ಇವತ್ತು ಒಂದು ಮಸೀದಿಯ ಮೇಲೆ ದಾಳಿ ಮಾಡಿ ಹಲ್ಲೆ ನಡೆಸುವ ಒಂದು ಹಂತಕ್ಕೆ ಬಂದಿದೆ. ಗುರ್ಗಾವ್ನಲ್ಲಿ ನಡೆದ ಈ ಘಟನೆ ಈ ದೇಶದಲ್ಲಿ ಎಲ್ಲಿ ಬೇಕಾದರೂ ನಡೆಯುವುದು. ಆ ಘಟನೆ ನಡೆದದ್ದನ್ನು ಮುಚ್ಚಿ ಹಾಕುವ ಯತ್ನ ಕೂಡ ನಡೀತಾ ಇದೆ. ಆದರೆ ಇದರ ಒಟ್ಟಾರೆ ಪರಿಣಾಮ ಏನು? ನಮ್ಮಷ್ಟೇ ಧಾರ್ಮಿಕರಾದರೆ ಇನ್ನೊಂದು ದೇಶದ ಜನ ಏನಾಗುತ್ತೆ ತಿಳಿಸಬೇಕಲ್ಲ. ನೂಪುರ್ ಶರ್ಮಾ ಅನ್ನುವ ಸ್ಪೋಕ್ಸ್ ವುಮೆನ್ ಅವರು ಹೇಳಿದ ಗಲಾಟೆ ಗೊತ್ತಿದೆ ನಮಗೆ. ಅದರ ಪರಿಣಾಮ ಏನಾಯಿತು ಅಂತ. ಕೊಲ್ಲಿ ರಾಷ್ಟ್ರಗಳೆಲ್ಲ ಈ ಬಗ್ಗೆ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಭಾರತದ ವ್ಯಾಪಾರ ವಹಿವಾಟು ಕುಸಿಯತೊಡಗಿತು. ಬಿಜೆಪಿ ಅವುಗಳನ್ನು ಪಕ್ಷದಿಂದ ಹೊರಗಾಕಿ ಕೈ ತೊಳ್ಕೊಂಡು ಸುಮ್ಮನಾದರು. ಇದಾರು ನಮ್ಮ ಪ್ರಭುತ್ವಕ್ಕೆ ಬುದ್ಧಿ ಕಲಿಸುತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಈ ಹೇಟ್ರೆಡ್ನೆಸ್ ಇದೆಯಲ್ಲ, ದ್ವೇಷವ ಬೀಜ ಬಿತ್ತುವ ಕೆಲಸವನ್ನು ಈಗಲಾದರೂ ನಿಲ್ಲಿಸಬಹುದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದು ನಿನ್ನೆಯ ಘಟನೆಯ ನೋಡಿದ ನಂತರ ಮತ್ತಷ್ಟು ಅದು ವಿಸ್ತೃತಗೊಳ್ತಾ ಇದೆ, ಎಲ್ಲ ಕಡೆ ಹಬ್ಬುತ್ತಾ ಇದೆ. ಅದರ ಜೊತೆಗೆ ನಾನು ಹಿಮ್ಮುಖ ನಡುವೆ ಅಂತ ಹೇಳಿದೆ. ಮೋಹನ್ ಭಾಗವತ್ಗೆ ಕೆಲವಿಷ್ಟು ಒಂದು ಹೇಳಿಕೆಯನ್ನು ಕೊಟ್ಟರು. ಅದಕ್ಕೆ ಪೂರಕವಾಗಿ ಈಗ ಉತ್ತರ ಭಾರತದಲ್ಲಿ MBBS ಕಲಿಸುವುದಕ್ಕೆ ಹಿಂದಿ ಪಠ್ಯ ಪುಸ್ತಕಗಳು ಸಿದ್ಧವಾಗಿವೆಯಂತೆ. ಸ್ಥಳೀಯ ಒಂದು ಭಾಷೆಯಲ್ಲಿ ನೀವು ಕಲಿಸ್ತೀರಿ ಅಂದರೆ ಓಕೆ, ನಾನು ಒಪ್ತೇನೆ. ಕನ್ನಡದಲ್ಲೇ ಯಾರಾದರೂ MBBS ಪಠ್ಯ ಪುಸ್ತಕಗಳು ರೆಡಿ ಆಗುತ್ತೆ, ಅವ್ರು ಮಾಡ್ತಾರೆ ಅಂದರೆ FCET. ಆದರೆ ಸಮಸ್ಯೆ ಅದಲ್ಲ. ಸೊ ಒಂದು ಸ್ಥಳೀಯ ಭಾಷೆಗಳಲ್ಲಿ ಮತ್ತು ಹಿಂದಿಗಳಲ್ಲಿ ಈ ವೈದ್ಯಕೀಯ ಪದಕೋಶ ಅನ್ನೋದಿರುತ್ತಲ್ಲ, ಅದು ಸೀಮಿತವಾಗಿದೆ. ಎಲ್ಲ ಶಬ್ದಗಳಿಗೂ ಅಲ್ಲಿ ಅರ್ಥ ಸಿಗಲ್ಲ. ಸೊ ಒನ್ ಪಾರ್ಟ್. ಎರಡನೇದು, ಮೋಹನ್ ಭಾಗವತ್ ಹೇಳುವುದು ಇಂಗ್ಲಿಷ್ ಏನಿದೆ ಅದು ಕಾಲನೈಸೇಷನ್ ಆದದ್ದು. ಅದು ಬ್ರಿಟಿಷರ ಕೊಡುಗೆ. ನಾವು ಇಂಗ್ಲೀಷನ್ನು ವಿರೋಧ ಮಾಡಬೇಕು, ಎಲ್ಲ ಸ್ಥಳೀಯ ಭಾಷೆಯಲ್ಲಿರಬೇಕು. ಇಂಗ್ಲೀಷ್ ನಮಗೆ ಆ ವಸಾಹತಶಾಹಿ ಮನಸ್ಥಿತಿಯನ್ನು ಕೊಡುತ್ತೆ ಅಂತ ಸನ್ಮಾನ್ಯ ಗೌರವಾನ್ವಿತ ಮೋಹನ್ ಭಾಗವತ್ ಹೇಳ್ತಾರೆ. ಇಂಗ್ಲೀಷ್ ಕಲಿತಿದ್ದರಿಂದಲೇ ಅಮೇರಿಕಾದ ಸಿಲಿಕಾನ್ ವ್ಯಾಲಿಯನ್ನು ಇಂಡಿಯಾ ಆಳ್ತಾ ಇದೆ. ಸೊ ಹಲವಾರು ಗೂಗಲ್ನಿಂದ ಪ್ರಾರಂಭವಾಗಿ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಬಿಗ್ ಕಂಪನಿಯ CEOಗಳು ಅತ್ಯುನ್ನತ ಸ್ಥಾನದಲ್ಲಿ ಭಾರತೀಯರಿದ್ದಾರೆ. ಸುಂದರ್ ಪಿಚಾಯಿ ಹೀಗೆ ಹೆಸರು ಹೇಳ್ತಾ ಹೋಗೋಣ. ಅದು ಸಾಧ್ಯವಾದದ್ದು ಇಂಗ್ಲೀಷಿಂದ. ನೀವೀಗ ಒಂದು ಕಡೆ ಈ ಒಂದು ಭಾಷೆಯ ಮೂಲಕ ಹಿಮ್ಮುಖ ಚಲನೆಯನ್ನು ಮಾಡ್ತೀರಿ.
ಧರ್ಮಾಂಧತೆಯ ಮೂಲಕ ಹಿಮ್ಮುಖ ಚಲನೆಯನ್ನು ಮಾಡ್ತಿದ್ದೀರಿ. ಹಾಗೆಯೇ ಸರ್ವಧರ್ಮಗಳ ಶಾಂತಿಯ ತೋಟವಾದ ಭಾರತದಲ್ಲಿ ಮುಸ್ಲಿಂ ವಿರೋಧದ ಮೂಲಕ, ದ್ವೇಷದ ಮೂಲಕ ಹಿಮ್ಮುಖ ಚಲನೆಯನ್ನು ಮಾಡ್ತಾ ಇದ್ದೀರಿ. ಹೀಗೆ ಎಲ್ಲ ರೀತಿಯಿಂದಲೂ ಈ ದೇಶ ಈಗ ಹಿಮ್ಮುಖ ಚಲನೆಯನ್ನು ಪ್ರಾರಂಭಿಸಿದೆ. ಆದರೆ ನಿಮಗೆ ನೀವೇ ಬೆನ್ನು ತಟ್ಟುಕೊತೀರಿ. ಯಾರ ಹೃದಯ ಮತ್ತು ಮನಸ್ಸಿನಲ್ಲಿ ಈ ದ್ವೇಷದ ಬೀಜವನ್ನು ಬಿತ್ತಲಾಗಿದೆಯೋ ಅದು ಬೆಳೆದು ಯಾವ ಹಂತಕ್ಕೆ ಅದು ಬಂದಿದೆ ಅಂತಂದರೆ ಅದರ ವಿರುದ್ಧ ಮಾತನಾಡಲಾಗದ ಒಂದು ಹಂತಕ್ಕೆ ಬಂದಿದೆ. ಅವರು ತಮ್ಮ ವಿಷವನ್ನು ತಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಾರೆ. ಈ ಅನ್ಯ ಧರ್ಮೀಯರನ್ನು ನೋಡಿದ ತಕ್ಷಣ ಅವರೊಳಗೆ ದ್ವೇಷ ಭಾವನೆ ಕೆರಳುತ್ತೆ. ಆ ದ್ವೇಷ ಭಾವನೆ ಕೆರಳ್ತಾ ಅವರು ಇನ್ನೊಂದು ಧಾರ್ಮಿಕ ನಂಬಿಕೆ ಏನಿರುತ್ತೆ, ಇನ್ನೊಂದು ಧರ್ಮಗಳು ಏನಿರ್ತಾರೆ, ಅವ್ರ ಪೂಜಾ ಸ್ಥಾನಗಳೇನಿರುತ್ತೆ ಅಲ್ಲಿ ದಾಳಿ ಮಾಡುವ ಕೆಲಸವನ್ನು ಪ್ರಾರಂಭಿಸ್ತಾರೆ. ಭಾರತದ ಆತ್ಮ ಸತ್ತು ಹೋಗುತ್ತೆ.